ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ನವೀನ್ ಸಜ್ಜು ಅವರು ಬಂದಿದ್ದಾರೆ. ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡ್ಬಿಡೋಣ. ಸೊ ಈಗ ಈ ಒಂದು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಮ್ಮ ನವೀನ್ ಸಜ್ಜು ಅವರನ್ನ. ನಮ್ಮ ಕರ್ನಾಟಕದ ಖ್ಯಾತ ಗಾಯಕ ನವೀನ್ ಸಜ್ಜು ಅವರು ಬರ್ಲಿ, ಜೋರಾದ ಚಪ್ಪಾಳೆ. ನಮಸ್ಕಾರ ಚಾಮರಾಜನಗರ. ಆನ್ಮನೆ ಜೇನುಮಲೆ ಗುಂಜುಮಲೆ ಗುಲ್ಗಂಜಮಲೆ ಏಳುಮಲೆ 77 ಮಲೆ ನಾಟಿ ಹೊಡಂತ ನಮ್ಮ ಮಲೆ ಮಾದೇಶ್ವರ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ ಇನ್ನೊಂದ್ಸಲ ಜೋರಾಗಿ ಉಘೇಂದ್ರಪ್ಪ. ಎಲ್ರಿಗೂ ನಮಸ್ಕಾರ ಹೇಳ್ತಾ, ಇವತ್ತೊಂದಿನ ಎಷ್ಟು ದಿನದಿಂದ ಈ ದಿನನ ಕಾಯ್ತಾ ಇದ್ವಿ ನಾವೆಲ್ಲರೂ ಅಂದರೆ ಅಭಿಮಾನಿಗಳು ಭಾಳ ದಿನದಿಂದ ಈ ದಿನನ ಕಾಯ್ತಾ ಇದ್ವಿ. ಆ್ಯಕ್ಚುಲಿ ಇವತ್ತು ಫ್ಯಾನ್ಸ್ಗೆ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಇದೆ. ಇಲ್ಲಿ ಒಂದು ಹಬ್ಬ ಅಂತ ಹೇಳ್ಬೋದು ಇವತ್ತು. ನೋಡಿ, ಕಬ್ಬನ್ನ ಎಷ್ಟು ಸಲ ಕತ್ತರಿಸಿದ್ರೂ ಮತ್ತೆ ಮತ್ತೆ ಚಿಗುರ್ತಾನೆ ಇರುತ್ತೆ, ಸಿಹಿ ಕೊಡ್ತಾನೆ ಇರುತ್ತೆ. ಕಬ್ಬಿನ ರಸ, ಸಕ್ಕರೆ, ಬೆಲ್ಲ, ಸಿಹಿ ಎಲ್ಲಿರುತ್ತೋ ಒಳ್ಳೆತನ ಇದ್ದೇ ಇರುತ್ತೆ. ಗೆಲ್ಲಲೇಬೇಕು ಒಳ್ಳೆತನ, ಗೆಲ್ಲಲೇಬೇಕು ಒಳ್ಳೆ ಜನ. ನಮ್ಮ ಒಳ್ಳೆ ಮನಸ್ಸಿರುವಂಥ, ಹೃದಯವಂತ ಮನಸ್ಸಿರುವಂಥ ನಮ್ಮ ಯುವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು. ಅವರೆಲ್ರಿಗೂ ಒಳ್ಳೇದಾಗಲಿ ಅಂತ ಆ ದೇವ್ರನ್ನ ಕೇಳ್ಕೊಳ್ತಾ, ದೊಡ್ಡ ಸಕ್ಸಸ್ ಸಿಗಬೇಕು ಈ ಸಿನಿಮಾನ. ಸರ್, ಆಲ್ ದ ಬೆಸ್ಟ್ ಸರ್. ಇವತ್ತು ಭಾಳ ಸಂಭ್ರಮಿಸ್ತಾ ಇದ್ದೀವಿ ಈ ದಿನನ. ಜೊತೆಗೆ ನಾವು ಯಾವುದೇ ಹಾಡನ್ನ ಮಾಡಬೇಕಾದ್ರೆ ಭಾಳ ಖುಷಿಯಿಂದ, ಸಾಹಿತ್ಯ ಬರಿಬೇಕಾದ್ರೆ ಖುಷಿಯಿಂದ ಬರೀತಾರೆ, ಕಂಪೋಸ್ ಮಾಡಬೇಕಾದ್ರೆ ಖುಷಿಯಿಂದ ಕಂಪೋಸ್ ಮಾಡ್ತಾರೆ, ಹಾಡಬೇಕಾದ್ರೆ ಖುಷಿಯಿಂದ ಹಾಡ್ತಾರೆ, ಪ್ಯಾಥೋ ಹಾಡುಗಳನ್ನು ಖುಷಿಯಿಂದ ಹಾಡ್ತಾರೆ, ಅದನ್ನು ಎಂಜಾಯ್ ಮಾಡಿ. ಆದರೆ ತುಂಬ ಕಷ್ಟದಿಂದ ಬರೆದು ಲೈನ್ಗಳನ್ನ ಹಿಂಸೆಯಿಂದ ಕಂಪೋಸ್ ಮಾಡಿ ಕಣ್ಣಲ್ಲಿ ನೀರು ಹಾಕೊಂಡು ಆಡ್ದಂಥ ಹಾಡು ದೊಡ್ಡ ಮನೆ ದೊರೆ. ಕೋಟ್ಯಾಂತರ ಅಭಿಮಾನಿಗಳ ಮನದ ನೋವನ್ನ ನಾನು ಕೂಗಿ ಹಾಡಿದ್ದೀನಿ. ಆ ಸಾಲುಗಳನ್ನು ಬರೆದಂಥವರು ಅದೇ ಜೇಮ್ಸ್ ಬಹದ್ದೂರ್, ನಿರ್ದೇಶಕರಾದಂಥ ಚೇತನ್ ಅಣ್ಣನ ಪದಗಳು. ನಿಮ್ಮೆಲ್ಲರ ನೋವನ್ನ ನಾನು ಕೂಗಿ ಹಾಡಿದ್ದೀನಿ. ಅದೇ ನಮ್ಮ ದೊಡ್ಡ ಮನೆ ದೊರೆ.